ಲೈಕ್ ಪ್ರದೀಪ್ ರಂಗನಾಥನ್ ಹಾಗೂ ಕೃತಿ ಶೆಟ್ಟಿ ನಟಿಸಿರುವ ಈ ಮೂವಿ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗಿದೆ. ತಮಿಳ್, ತೆಲುಗು ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಈ ಮೂವಿ ಕಲೆಕ್ಷನ್ ಜಾಸ್ತಿ ಮಾಡಿದೆ ಅಥವಾ ಹಿಟ್ಟ ಫ್ಲಾಪ ಅಂತ ನೋಡೋಣ ಬನ್ನಿ. ಪ್ರದೀಪ್ ರಂಗನಾಥನ್ ಇವರು ಹಿಂದೆ ನಟಿಸಿರುವ ಮೂವಿ ಎಲ್ಲನೂ 100 ಕೋಟಿ ಬಾಕ್ಸ್ ಆಫೀಸ್ ತಲುಪಿವೆ. ಲವ್ ಟುಡೇ ಆಗಿರ್ಬೋದು, ಡಾರ್ಗನ್ ಆಗಿರ್ಬೋದು ಅಥವಾ ಡ್ಯೂಡ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು ಅನ್ಬೋದು. ಲವ್ ಟುಡೇ ಹೊಸ ಕತೆ, ಅಂದರೆ ಹಿಂದೆ ಈ ರೀತಿ ಸಿನಿಮಾ ಬಂದಿಲ್ಲ. ಈ ಜನ್ರೇಷನ್ ತಕ್ಕಂತೆ ಮೂವಿ ತುಂಬ ಚೆನ್ನಾಗಿತ್ತು. ಆಮೇಲೆ ಬಂದಿದ್ದು ಡಾರ್ಗನ್, ಇದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲದರಲ್ಲಿ ನಂಬರ್ 1 ಆಗಿತ್ತು. ಡ್ಯೂಡ್ ಕೂಡ ಲವ್ ಸ್ಟೋರಿ ಆಗಿತ್ತು. ಆದರೆ ಪ್ರದೀಪ್ ರಂಗನಾಥನ್ ಅವರ ಆ್ಯಕ್ಟಿಂಗಿಂದ ಒನ್ ಮ್ಯಾನ್ ಶೋ ಅನ್ಬೋದು. ಅದು 100 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಈಗ ಬಂದಿರುವುದು ಲೈಕ್ ಮೂವಿ. ಇದು 100 ಕೋಟಿ ಮಾಡುತ್ತಾ ಅಥವಾ ಫ್ಲಾಪ್ ಆಗುತ್ತಾ? ಯಾಕಂದರೆ ಈ ಮೂವಿ ಬಗ್ಗೆ ಎಲ್ಲ ಕಡೆಯೂ ಮಿಶ್ರ ಅಭಿಪ್ರಾಯ ಬಂದಿವೆ. ಪಾಸಿಟಿವ್ ಒಂದು ಕಡೆಯೂ ಬಂದಿಲ್ಲ. ಈ ಮೂವಿ ಓಡ್ತಾ ಇರೋ ಕಾರಣವೇ ಪ್ರದೀಪ್ ರಂಗನಾಥನ್ ಅವರ ಹೆಸರಿಂದ. ಮತ್ತು ಈ ಮೂವಿ ಬಜೆಟ್ ತುಂಬಾ ಜಾಸ್ತಿ ಇದೆ, ಆದರೆ ಕಲೆಕ್ಷನ್ ತುಂಬಾ ಕಡಿಮೆ ಆಗಿದೆ. ಫಸ್ಟ್ 2 ಡೇಸ್ ಕಲೆಕ್ಷನ್ ಜಾಸ್ತಿ ಇತ್ತು ಅನ್ಬೋದು. ಆದರೆ ಈ ಮೂವಿ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಆದರೆ ನಾವು ಈ ಮೂವಿನ ರಿವ್ಯೂ ಮಾಡ್ತಾಯಿದ್ದೀವಿ. ಈ ಮೂವಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ವಿಜುವಲ್ ಕ್ವಾಲಿಟಿ ಆಗಿರ್ಬೋದು, ಮೂವಿ ಕ್ವಾಲಿಟಿ ಆಗಿರ್ಬೋದು, ಮತ್ತು ಸಿನಿಮಾಟೋಗ್ರಫಿ ಆಗ್ಬೋದು, ತುಂಬಾ ಚೆನ್ನಾಗಿತ್ತು. ಆದರೆ ಎಳೆಯುವುದೆಲ್ಲಿ ಅಂದರೆ ಕಥೆಯಲ್ಲಿ. ಫಸ್ಟ್ ಹಾಫ್ ಚೆನ್ನಾಗಿತ್ತು. ಅಂದರೆ ಇದು 2040 ವಿಷಯಲ್ಲಿ ನಡೀತಾ ಇರುವ ಕತೆ. ಆ ರೀತಿಯೇ ಎಲ್ಲ ಕ್ವಾಲಿಟಿ ಯಾವುದು ಎಲ್ಲ ಚೆನ್ನಾಗಿತ್ತು. VFX ಸೂಪರಾಗಿತ್ತು. ಆದರೆ ಕಥೆಯಲ್ಲಿಯೇ ಸ್ವಲ್ಪ ಲವ್ ಸ್ಟೋರಿಗೆ ಕನೆಕ್ಟ್ ಆಗೋಲ್ಲ ಮೂವಿಯಲ್ಲಿ. ಅಂದರೆ ಪ್ರದೀಪ್ ರಂಗನಾಥನ್ ಅವ್ರ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗೋಲ್ಲ. ಯಾವುದು ಒಟ್ಟೆ ಸೀರಿಯಸ್ಸಾಗಿ ತಗೊಳ್ಳೋದೇ ಇಲ್ಲ ಮೂವಿಯಲ್ಲಿ. ಆ ರೀತಿ ಮಾಡಿದರು. ಒಂದು ಮೂವಿ ಹಿಟ್ ಆಗಬೇಕಂದ್ರೆ ಬಜೆಟ್ ಮ್ಯಾಟ್ರ್ ಆಗೋಲ್ಲ, ಏನೂ ಮ್ಯಾಟ್ರ್ ಆಗೋಲ್ಲ. ಕತೆ ಅಂದರೆ ಮುಖ್ಯ ಪಾತ್ರ, ಅಂದರೆ ಹೀರೋ ಪಾತ್ರ ಏನಿರುತ್ತೆ ಅದು ಎಲ್ಲರ ಮನಸ್ಸಲ್ಲಿ ಕೂತ್ಕೋಬೇಕು. ಕನೆಕ್ಟ್ ಆಗಬೇಕು. ನಾವು ಈ ಕ್ಯಾರೆಕ್ಟರ್ ನಮ್ಮ ಥರನೇ ಇದೆಯಲ್ಲ ಅಂತ ಅನಿಸ್ಬೇಕು. ಆ ರೀತಿ ಅನಿಸಲ್ಲ. ಹಿಂದೆ ಬಂದಿರೋ ಯಾವುದೇ ಸಿನಿಮಾ ನೋಡ್ಕೊಳ್ಳಿ, ಬಜೆಟ್ ಅಷ್ಟು ಹಾಕಿರಲ್ಲ, ಆದರೆ ಮೂವಿ ಕನೆಕ್ಟ್ ಆಯಿತು ಅಂದರೆ ಹಿಟ್ಟಾಗುತ್ತೆ. ಇದು ಮಿಸ್ಟೇಕ್ ಆಗಿದ್ದು ಅಲ್ಲೇ, ಮೂವಿ ಕನೆಕ್ಟ್ ಆಗೋಲ್ಲ. ಅದರಿಂದ ಮೂವಿ ಹಿಟ್ಟ ಫ್ಲಾಪ್ ಅಂದರೆ ಫ್ಲಾಪ್ ಅಂತೀನಿ. ಈಗ 52 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಅಂದರೆ 99 ಡೇಸಲ್ಲಿ. 100 ಡೇಸ್ ಅಂತೂ ತಲುಪೋದು ತುಂಬ ಕಷ್ಟ ಇದೆ, ಏನೂ ಹೇಳೋಕ್ಕಾಗಲ್ಲ. ಪ್ರದೀಪ್ ರಂಗನಾಥನ್ ಅವರ ಮೊದಲನೇ ಫ್ಲಾಪ್ ಮೂವಿ ಅನ್ಬೋದು. ಮುಂದೆ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇದೇ ರೀತಿ ಮೂವಿ ರಿವ್ಯೂಗಾಗಿ ಅಥವಾ ಮೂವಿ ಬಗ್ಗೆ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.